ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಅಷ್ಟೇ ಅಲ್ಲ, ಭರವಸೆ ಅನ್ನೋದು ಒಂದು ಕುಟುಂಬ. ನಾವೆಲ್ಲರೂ ಆ ಕುಟುಂಬದ ಸದಸ್ಯರು. ಇಲ್ಲಿ ಪ್ರತಿಯೊಬ್ಬರಿಗೂ ಗುಣಮಟ್ಟದ ಜೀವನ ಸಾಧ್ಯ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯವಾಗಿದೆ. ಇದು ಖಂಡಿತ ಸಾಧ್ಯ. ನಮ್ಮ ಬದುಕಿನಲ್ಲಿ, ನಮ್ಮ ವರ್ತನೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರ ಮೂಲಕ ದೊಡ್ಡ ಸುಧಾರಣೆಯನ್ನು ಹೊಂದಬಹುದು. ಕೇವಲ ಮಾತುಗಳಲ್ಲಿ ಮಾತ್ರ ಹೇಳ್ತಾ ಇಲ್ಲ, ಸಾವಿರಾರು ಜನ ಇದನ್ನು ಅಳವಡಿಸಿಕೊಳ್ಳುವುದರ ಮೂಲಕ ತಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಕಂಡುಕೊಂಡಿದ್ದಾರೆ, ತಂದುಕೊಂಡಿದ್ದಾರೆ. ಸಾಮಾನ್ಯವಾಗಿ ಹದಿಹರೆಯದ ಮಕ್ಕಳಿರುವಂತಹ ತಂದೆ ತಾಯಿ ಭೇಟಿ ಆದಾಗ ಅವರು ಅವರ ಮಕ್ಕಳ ಬಗ್ಗೆ ಒಂದು ಅಸಹಾಯಕವಾಗಿ, ಸ್ವಲ್ಪ ಬೇಸರದಿಂದ, ಹತಾಶೆಯಿಂದ ಮಾತನಾಡೋದನ್ನು ಕೇಳ್ತೀವಿ. ಏನು ಹೇಳ್ತಾರೆ ಸಾಮಾನ್ಯವಾಗಿ? ನಮ್ಮ ಮಕ್ಕಳಿಗ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗಲ್ಲ. 2 ಹೇಳಿದ್ರೆ ಜಾಸ್ತಿ, 1 ಹೇಳಿದ್ರೆ ಕಡಿಮೆ. ಜಾಸ್ತಿ ಹೇಳಿದ್ರೂ ಇಷ್ಟ ಆಗಲ್ಲ, ಕಡಿಮೆ ಹೇಳಿದ್ರೆ ಅರ್ಥವಾಗಲ್ಲ. ಹಾಗಾದರೆ ಅವ್ರಿಗೆ ಏನು ಹೇಳಬೇಕು, ಹೇಗೆ ಹೇಳಬೇಕು, ಅವರನ್ನು ಹೇಗೆ ನಾವು ನಿಭಾಯಿಸಬೇಕು? ಇದು ಹದಿಹರೆಯದ ಮಕ್ಕಳಿರುವ ತಂದೆ ತಾಯಿಯ ಒಂದು ಸಹಜವಾದ ಪ್ರಶ್ನೆಯಾಗಿದೆ. ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಭರವಸೆ ಅನ್ನೋದೊಂದು ಅಂಕಣ. ಈ ಅಂಕಣದಲ್ಲಿ ಇದೇ ರೀತಿಯ ಪ್ರಶ್ನೆಯೊಂದನ್ನು ಓದುಗರು ಕೇಳಿದ್ದಾರೆ. ಇದಕ್ಕೆ ಡಾಕ್ಟರ್ ಉಷಾ ವಸ್ತಾರೆಯವರು ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಈ ಪ್ರಶ್ನೆ ಮತ್ತು ಉತ್ತರ ಎರಡನ್ನೂ ಕೂಡ ಈಗ ಓದ್ತಾ ಇದ್ದೀನಿ. ಪ್ರಶ್ನೆ ಹೀಗಿದೆ: ನನ್ನ ಮಗ PUC ಓದುತ್ತಿದ್ದಾನೆ. ಇತ್ತೀಚೆಗೆ ಮಾತು ತುಂಬ ಕಡಿಮೆಯಾಗಿದೆ. ಸಣ್ಣ ಪುಟ್ಟ ವಿಷಯಗಳಿಗೂ ಕೋಪ ಮಾಡಿಕೊಳ್ಳುತ್ತಾನೆ. ಇವನ ಜೊತೆ ಮಾತನಾಡುವುದು ಹೇಗೆ ಎಂದೇ ಗೊತ್ತಾಗುತ್ತಿಲ್ಲ. ಏನಾದರೂ ಹೇಳಿದರೆ ರೂಮಿನ ಬಾಗಿಲು ಹಾಕಿಕೊಂಡು ಬಿಡುತ್ತಾನೆ. ನಮಗೂ ಆತಂಕವಾಗುತ್ತಿದೆ. ನನ್ನ ಪ್ರಶ್ನೆ ಏನೆಂದರೆ, ಹದಿಹರೆಯದವರಿಗೆ ತಿಳಿ ಹೇಳುವುದು ಹೇಗೆ? ಈ ಪ್ರಶ್ನೆಗೆ ಡಾಕ್ಟರ್ ಉಷಾ ವಸ್ತಾರೆಯವರು ಕೊಟ್ಟಂತಹ ಉತ್ತರ ಹೀಗಿದೆ: ಹದಿಹರೆಯದ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ. ಅವರದ್ದೇ ಒಂದು ಬೇರೆ ಜಗತ್ತು. ಅವರು ತುಂಬ ಬೇರೆ ಥರ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ವಾಸ್ತವವಾಗಿ ಅವರಿಗೂ ಗೊತ್ತಿರುವುದಿಲ್ಲ. ಅವರ ದೇಹದಲ್ಲಿ, ಮನಸ್ಸಿನಲ್ಲಿ ವಿವಿಧ ರೀತಿಯ ಬದಲಾವಣೆಗಳು ಆಗುತ್ತಿರುತ್ತವೆ. ಎಲ್ಲ ಕಡೆಗಳಿಂದ ಬರುತ್ತಿರುವ ಮಾಹಿತಿಗಳು, ಎಷ್ಟೊಂದು ವಿಷಯಗಳು. ಅವರಿಗೆ ಅವರನ್ನೇ ನಿಭಾಯಿಸಿಕೊಳ್ಳುವುದು ಕಷ್ಟವಾಗುತ್ತಿರುತ್ತದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಳ್ಳಬಾರದು, ಹೀಗೆ ಮಾಡಬಾರದು ಎಂದು ಹೇಳುವ ಬದಲು ಬೇರೆ ರೀತಿಯಲ್ಲಿ, ಬೇರೆ ಸಂದರ್ಭದಲ್ಲಿ, ಅಂದರೆ ಊಟ ಮಾಡುತ್ತಲೋ, ಹೊರಗೆಲ್ಲೋ ಹೋದಾಗಲೋ, ಎಲ್ಲರೂ ಕುಳಿತು ಮಾತನಾಡುತ್ತಲೋ ಇದ್ದಾಗ ನಾವು ಅವರಿಗೆ ಕೆಲವು ವಿಷಯಗಳನ್ನು ತಿಳಿಸಿಕೊಡಬೇಕು. ಕೇವಲ ಅವರನ್ನಷ್ಟೇ ಗುರಿಯಾಗಿಟ್ಟುಕೊಂಡು ಹೀಗೆ ಮಾಡು, ಹಾಗೆ ಮಾಡಬೇಡ ಎಂದಲ್ಲ. ನಮ್ಮನ್ನು ಒಳಗೊಳಿಸಿಕೊಂಡು ನಾವು ಕಲಿಯುವುದಿದೆ ಎನ್ನುವುದನ್ನು ಒಪ್ಪಿಕೊಂಡು ಮಾತನಾಡಬೇಕು. ನಾವು ನಮ್ಮ ಭಾವನೆಗಳನ್ನು ಹೇಗೆ ನಿರ್ವಹಿಸಬೇಕು ಎನ್ನುವುದನ್ನು ತಿಳಿಸಿಕೊಡಬೇಕು. ನಾವು ಮಕ್ಕಳಿಗೆ ನಮ್ಮ ಭಾವನೆಗಳನ್ನು ನಿಯಂತ್ರಿಸುವುದರ ಬಗೆಗೆ ಹೇಳುತ್ತೇವೆ. ಆದರೆ ಇದು ನಿಯಂತ್ರಿಸುವುದಲ್ಲ, ನಿಭಾಯಿಸುವುದು. ಕೋಪ ಬಂದಾಗ ಮಗ ಬಾಗಿಲು ಹಾಕಿಕೊಳ್ಳುತ್ತಾನೆ ಎಂದರೆ ತನ್ನ ಭಾವನೆಯನ್ನು ನಿಭಾಯಿಸುವುದಕ್ಕೆ ಕಂಡುಕೊಂಡ ದಾರಿ. ಹಾಗಾದರೆ ನಾವು ನಮ್ಮ ಭಾವನೆಗಳನ್ನು ಯಾವ ರೀತಿಯಲ್ಲಿ ವ್ಯಕ್ತಪಡಿಸಬೇಕು? ನಮ್ಮ ಭಾವನೆಗಳನ್ನು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸುವುದು ಬಹಳ ಮುಖ್ಯ. ನಾವು ನಮ್ಮನ್ನು ಅರ್ಥ ಮಾಡಿಕೊಂಡಾಗ ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದು ಎಂದರೆ ನಮ್ಮ ಆಲೋಚನೆ, ಭಾವನೆಗಳ ಮೂಲಕ. ಇಷ್ಟೇ ಅಲ್ಲ, ಪ್ರಜ್ಞಾಪೂರ್ವಕವಾಗಿ ಬುದ್ಧಿಯ ಮೂಲಕ ಅರಿಯಲು ಆರಂಭಿಸಿದಾಗ ನಾವು ನಮ್ಮ ವರ್ತನೆಯ ಬಗೆಗೂ ಅಷ್ಟೇ ಸ್ಪಷ್ಟವಾಗಿ ಅರಿಯುತ್ತೇವೆ. ನನಗೆ ಕೋಪ ಬರುತ್ತಿದೆ, ನನಗೆ ಬೇಜಾರಾಗುತ್ತಿದೆ, ಹೀಗೆ ನಮ್ಮೊಳಗಿನ ಭಾವನೆಗಳನ್ನು ಅಷ್ಟೇ ಚೆನ್ನಾಗಿ ಅಭಿವ್ಯಕ್ತಿಸಲು ಕಲಿಯುತ್ತೇವೆ. ಪಾಲಕರಾಗಿ ನಾವು ಮೊದಲು ಇದನ್ನು ರೂಢಿಸಿಕೊಂಡಾಗ ಮಕ್ಕಳು ಇದನ್ನು ಕಲಿಯುತ್ತಾರೆ. ರೂಮಿನ ಬಾಗಿಲು ಹಾಕಿಕೊಂಡು ಸುಮ್ಮನೆ ಇರುವುದು ನಾವು ತಪ್ಪು ಎಂದು
ಹೇಳಲು ಬರುವುದಿಲ್ಲ. ತನ್ನ ಭಾವನೆಗಳನ್ನು ಅಭಿವ್ಯಕ್ತಿಸುವ ಬೇರೆ ಮಾರ್ಗವೂ ಇದೆ ಎನ್ನುವುದು ಅವನಿಗೆ ಗೊತ್ತಾಗಬೇಕು. ಹಾಗೆ ಗೊತ್ತು ಮಾಡಿಸುವುದು ಕೇವಲ ಮಾತಿನಿಂದ ಮಾತ್ರವಲ್ಲ, ನಮ್ಮ ವರ್ತನೆಗಳ ಮೂಲಕವೂ ಸಾಧ್ಯ. ಮಕ್ಕಳನ್ನು ಬೆಳೆಸೋ ವಿಚಾರ ಒಂದೇ ಅಲ್ಲ, ಜೀವನದಲ್ಲಿ ಎಲ್ಲ ಸಂಬಂಧಗಳನ್ನು ನಿರ್ವಹಿಸುವಾಗಲೂ ಕೂಡ ಒಂದು ಕೌಶಲ ಬಹಳ ಮುಖ್ಯ. ಆ ಕೌಶಲವನ್ನು ಕರಗತ ಮಾಡ್ಕೊಂಡು ಬಿಟ್ಟರೆ ಜೀವನವೂ ಇರಬಹುದು, ಸಂಬಂಧಗಳ ನಿರ್ವಹಣೆಯೂ ಇರಬಹುದು, ಅತ್ಯಂತ ಸುಲಭ ಮತ್ತು ಸರಳ. ಅಂತಹ ಸರಳ ಸುಲಭ ಪರಿಹಾರವೇ ಭರವಸೆಯ ನಿಜವಾದ ಶಕ್ತಿಯಾಗಿದೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ. ಭರವಸೆ ಕುಟುಂಬವನ್ನು ಇನ್ನಷ್ಟು ವಿಸ್ತರಿಸಿ. ನಮಸ್ಕಾರ.